ಡ್ರೈ ಫಿಶ್ನಲ್ಲಿ ಯಾಕೆ ಜಾಸ್ತಿ ಪ್ರೋಟೀನ್ ಇರುತ್ತೆ ಗೈಸ್? ನಮ್ಮಲ್ಲಿ ತುಂಬ ಜನ ಕೇಳಿದ್ರಿ, ನೀವು ಎಲ್ಲವನ್ನು ಬಿಟ್ಟು ಯಾಕೆ ಫಿಶ್ನಲ್ಲೇ ಬಿಸ್ನೆಸನ್ನು ಸ್ಟಾರ್ಟ್ ಮಾಡಬೇಕಂತ ಯೋಚನೆ ಮಾಡಿದಿರಿ ಅಂತ. ಪಾಯಿಂಟ್ ನಂಬರ್ 1, ಡ್ರೈ ಫಿಶ್ನಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಯಾಕಂತ ಕೇಳಿದರೆ, ನಾವು ಫ್ರೆಶ್ ಫಿಶನ್ನು ತಂದು ಸನ್ ಡ್ರೈ ಮಾಡಿ 70% ವಾಟರನ್ನು ಅದರಿಂದ ರಿಮೂವ್ ಮಾಡ್ತೇವೆ. ಅದರಿಂದ 100 ಗ್ರಾಮ್ಸ್ ಆಫ್ ಫ್ರೆಶ್ ಫಿಶ್ನಲ್ಲಿ 14 to 15% ಪ್ರೋಟೀನ್ ಇದ್ದರೆ, ಸೇಮ್ ಅಮೌಂಟ್ ಅಂದರೆ 100 ಗ್ರಾಮ್ಸ್ ಆಫ್ ಡ್ರೈ ಫಿಶ್ನಲ್ಲಿ 40 to 50% ಪ್ರೋಟೀನ್ ಇರುತ್ತೆ. ಒಮೆಗಾ 3 ಕ್ಯಾಲ್ಸಿಯಂನ ಮೈನೇ ಇರುತ್ತೆ. ಆದರೆ ಈಗಿನ ಫಿಶ್ ಮಾರ್ಕೆಟ್ನಲ್ಲಿ ನಿಮಗೆ ಪ್ರೋಟೀನ್ ರಿಚ್ ಇರುವ ಹೈಜಿನ್ ಡ್ರೈ ಫಿಶ್ ಸಿಗಲ್ಲ. ಮತ್ತು ಇದನ್ನು ಕಡೆಗಣಿಸಲಾಗ್ತಿದೆ ಬಿಕಾಸ್ ಆಫ್ ಇವತ್ತು ಏನು ನಾವು ನೋಡ್ತಾ ಇದ್ದೇವೆ, ಹೈಜಿನ್ ಇಲ್ಲ, ರೋಡ್ ಸೈಡಲ್ಲಿ ಅದನ್ನು ಒಣಗಿಸ್ತಾರೆ, ಮತ್ತು ಪ್ರಾಪರ್ ಕ್ಲೀನಿಂಗ್ ಇಲ್ಲ, ಸಮ್ಟೈಮ್ಸ್ ಅದರಲ್ಲಿ ಹುಳ ಆಗಿರುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ನಾವು ನಮ್ಮ ರುಷಿಯಸ್ನಲ್ಲಿ ಪ್ರಾಪರ್ ಮೇಂಟೆನೆನ್ಸ್ ಮಾಡಿ ಡ್ರೈ ಫಿಶನ್ನು ರೆಡಿ ಮಾಡ್ತಾ ಇದೆ. ಡ್ರೈ ಫಿಶ್ನಲ್ಲಿ ಸಾಲ್ಟ್ ಹೆಚ್ಚಿರುತ್ತೆ ಬಿಕಾಸ್ ನಾವು ಯಾವುದೇ ಕೆಮಿಕಲನ್ನು ಯೂಸ್ ಮಾಡಿ ಡ್ರೈ ಫಿಶನ್ನು ಡ್ರೈ ಮಾಡಲ್ಲ. ಮತ್ತು ಇದರಲ್ಲಿ ಯಾವುದೇ ರೀತಿಯ ಕಲರ್ಸನ್ನು ಯೂಸ್ ಮಾಡಲ್ಲ, ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸನ್ನು ಯೂಸ್ ಮಾಡಲ್ಲ. ಸೊ ಸಾಲ್ಟನ್ನು ಯೂಸ್ ಮಾಡ್ತೇವೆ. ಆದ್ದರಿಂದ ಡ್ರೈ ಫಿಶನ್ನು ನೀವು ಕುಕ್ ಮಾಡುವಾಗ ಸಮ್ಟೈಮ್ಸ್ ಒಂದು 10 ಮಿನಿಟ್ಸ್ ನೀವು ವಾಟ್ರಲ್ಲಿ ಅದನ್ನು ನೆನೆಸಿ ನಂತರ ಅದನ್ನು ಕುಕ್ ಮಾಡಬೇಕು. ಇದು ಪ್ರೋಟೀನ್ ರಿಚ್ ಫುಡ್ ಇರುತ್ತೆ, ನಿಮಗೆ ಸ್ವಲ್ಪ ಅಮೌಂಟ್ನಲ್ಲಿ ಜಾಸ್ತಿ ಪ್ರೋಟೀನ್ ಸಿಗುತ್ತೆ. ಹಾಗಾದರೆ ನಾವು ಹೇಗೆ ಫಿಶನ್ನು ಪ್ರೋಸೆಸ್ ಮಾಡ್ತೇವೆ ಅಂತ ನಿಮಗೆ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೇನೆ. ನಾವು ಈಗಾಗಲೇ ಅನೇಕ ಬಾರಿ ತೋರಿಸಿದ್ದೇವೆ, ಆದರೆ ಪ್ರಾಪರಾಗಿ ನಿಮಗೆ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಥ್ಯಾಂಕ್ ಯು ಗೈಸ್, ಲೆಟ್ಸ್ ಮೀಟ್ ಇನ್ ಟುಮಾರೋ.